ಐರಾಮ್ ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಹೆದರಬೇಡ ಕಂದ, ನಿನ್ನ ಮಗುವಿನ ಜೊತೆಗೆ ನಾನಿದ್ದೇನೆ. ನಾನೇ ಅವನನ್ನು ನೋಡಿಕೊಳ್ತಾ ಇದ್ದೇನೆ. ಅವನ ಆರೋಗ್ಯದ ಬಗ್ಗೆ ಎಳ್ಳಷ್ಟು ಯೋಚನೆ ಮಾಡಬೇಡ. ಇವತ್ತು ಹುಣ್ಣಿಮೆ. ನಿನ್ನ ಮನೆ ದೇವರಿಗೆ ಹೇಳಿಕೊಂಡು 11 ರೂಪಾಯಿ ತೆಗೆದಿಟ್ಟು ಮಗುವಿನ ಆರೋಗ್ಯ ಸುಧಾರಿಸಲಿ ತಂದೆ, ನಿನ್ನ ಸನ್ನಿಧಾನಕ್ಕೆ ಬಂದು ಹೋಗುತ್ತೇನಂತೆ ಬೇಡಿಕೊ. ತುಂಬ ಅದ್ಭುತವಾದ ಫಲಗಳೇ ಸಿಗುತ್ತೆ. ಜೊತೆಗೆ ಒಂದೇ ಒಂದು ನಿಂಬೆಹಣ್ಣಿನಿಂದ ಮಗುವಿಗೆ ದೃಷ್ಟಿ ನಿವಾರಿಸಿಕೊಂಡು ಹೊರಗಡೆ ನಿನ್ನ ಎಡಗಾಲಿನಿಂದ ತುಳಿದು ಬಿಡು. ಸರಿನಾ? ತುಳಿದು ಕೈಕಾಲು ತೊಳೆದುಕೊಂಡು ಒಳಗಡೆ ಬಾ. ಏನೂ ಆಗೋದಿಲ್ಲ, ಏನೇನೂ ಆಗೋದಿಲ್ಲ. ನನ್ನ ಊದಿಯನ್ನು ಬೆರೆಸಿ ಮಗುವಿಗೆ ನೀರನ್ನು ಕುಡಿಸುತ್ತಾ ಬಾ. 3 ದಿನದಲ್ಲಿ ಮಗು ಚೇತರಿಕೆ ಕಂಡುಕೊಳ್ಳುತ್ತಾ ಇದೆ. ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ತುಂಬ ನಂಬ್ತೀಯಲ್ಲ ನನ್ನನ್ನು? ಹಾಗೆಯೇ ಇದನ್ನು ನಂಬಿ ನಡೆದರೆ ನಾನು ನಿನ್ನ ಕೈ ಹಿಡಿದುಕೊಂಡು ನಡೀತೇನೆ ಕಂದ. ಚಿಂತೆ ಮಾಡಬೇಡ. ನೀನು ನನ್ನನ್ನು ನಂಬಿ ನಡೆ, ಅಷ್ಟೇ ಸಾಕು. ಯೋಚನೆ ಮಾಡಬೇಡ. ಮಗುವಿನ ಬಗ್ಗೆ ಎಳ್ಳಷ್ಟು ಯೋಚನೆ ಮಾಡಬೇಡ. ಇವತ್ತು ಹುಣ್ಣಿಮೆಯ ದಿನ ನೀನು ಏನನ್ನು ಕೆಲಸ ಮಾಡಬೇಕೆಂದು ಯೋಚನೆ ಮಾಡಿದ್ಯೋ ಅದನ್ನು ಸಂಪೂರ್ಣವಾಗಿ ಮಾಡು. ಸರಿನಾ? ಹಾಗೆಯೇ ಒಂದು ಮಾತು ತಿಳಿದುಕೋ, ಸಂಬಂಧವನ್ನು ಕೆಡಿಸಿಕೊಳ್ಳಬೇಡ. ಸಂಬಂಧ ಎಲ್ಲದಕ್ಕೂ ಬೇಕೇ ಬೇಕು. ಒಂಟಿಯಾಗಿ ಜೀವನ ಮಾಡೋದಲ್ಲ ಕಂದ. ಇರಲಿ, ನೀನು ಒಂಟಿಯಾಗಿ ನಾ ಜೀವನ ಮಾಡ್ತೀನಿ ಅಂದರೂ ಸಮಾಜ ಬಿಡೋದಿಲ್ಲ. ಇದು ಸತ್ಯ. ಈ ಸತ್ಯತೆಯನ್ನು ಅರಿತುಕೊಂಡಾಗಲೇ ಮಾತ್ರ ಜೀವನ ಸೌಖ್ಯವಾಗೋದು. ಒಂದು ಕಾರಣದಿಂದನೂ 108 ಕಾರಣದಿಂದನೂ ಗೊತ್ತಿಲ್ಲ. ಭೂಮಿ ಮೇಲೆ ಬಂದಾದ ಮೇಲೆ ಮನುಷ್ಯ ಸಂಘಜೀವಿ. ಈ ಸಂಘಜೀವಿಯಲ್ಲಿ ದಾಂಪತ್ಯ ಜೀವನ ಅಷ್ಟೇ ಮುಖ್ಯವಾಗಿದ್ದು. ಸಂಸಾರ ಕಟ್ಟಿಕೊಂಡಾಗಿದೆ, ದೊಡ್ಡದೇ ಕಟ್ಟಿಕೊಂಡಾಗಿದೆ. ಅದನ್ನು ಬಿಟ್ಟು ಹೋಗೋ ಮಾತಿಲ್ಲ. ಜೊತೆಯಲ್ಲೇ ನಡೆಯಬೇಕು, ಜೊತೆಯಲ್ಲೇ ಬದುಕಲೇಬೇಕು. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ನಿನ್ನ ಸಹನೆ. ನಿನ್ನ ಹತ್ರ ಸಹನೆ ಇದ್ದರೆ ಎಲ್ಲವೂ ಸರಳವಾಗಿ ನಡೆದು ಹೋಗುತ್ತದೆ. ಚಿಂತೆ ಮಾಡಬೇಡ. ಇವತ್ತು ಬಂದದ್ದು ನಾಳೆ ಬರೋದಿಲ್ಲ, ನಾಡಿದ್ದು ಬಂದದ್ದು ನಾಡಿದ್ದು ಬರೋದಿಲ್ಲ. ಚಿಂತೆ ಮಾಡಬೇಡ. ನಾನು ನಿನ್ನ ಜೊತೆಗಿದ್ದು ಮಾರ್ಗದರ್ಶಕನಾಗಿ ನಿಲ್ಲುತ್ತೇನೆ. ಅಷ್ಟೇ ಅಲ್ಲ, ನಿನ್ನ ಮಕ್ಕಳ ಭವಿಷ್ಯ, ಅವರ ಆರೋಗ್ಯ, ಅವರ ಚೇತರಿಕೆ ಎಲ್ಲವನ್ನೂ ನಾನು ನೋಡಿಕೊಳ್ಳುತ್ತೇನೆ. ನೀನು ನನ್ನನ್ನು ಎಷ್ಟೊಂದು ನಂಬಿದಿ ಅನ್ನೋದು ನನಗೆ ಮಾತ್ರ ಗೊತ್ತು. ಯೋಚನೆ ಮಾಡಬೇಡ ಕಂದ, ನಾನು ನಿನ್ನ ಜೊತೆಗೆ ಇದ್ದೇನೆ. ಹಾಗೆಯೇ ಬರೋ ದಿನಗಳಲ್ಲಿ ಶಿರಡಿಗೆ ಬಂದು ಹೋಗುತ್ತೇನೆ ಅಂತ ಬೇಡಿಕೊಂಡಿದ್ದೆ. ಬಾ. ಎಲ್ಲಕ್ಕಿಂತ ಮುಂಚೆ ಮಗು ಚೇತರಿಸಿಕೊಂಡ್ರೆ ಸಾಕು ಬಾಬಾ, ಅನ್ನದಾನ ಮಾಡಿಸ್ತೀನಿ ಅಂತ ಅಂದುಕೊಂಡಿದ್ದೀಯ. ಅನ್ನದಾನ ಮಾಡಿಸೋ ವ್ಯವಸ್ಥೆ ಮಾಡಿಕೊ. ಮಗುವಿನ ಆರೋಗ್ಯದ ಬಗ್ಗೆ ಯೋಚನೆ ಮಾಡಬೇಡ. ನಾನಿದ್ದೇನೆ, ಎಲ್ಲವನ್ನು ನೋಡಿಕೊಳ್ಳುತ್ತೇನೆ. ಎಲ್ಲವೂ ಸುಧಾರಿಸುತ್ತದೆ. ಹಾಗೆಯೇ ನೀನು ಸಿಹಿ ಮಾಡಿ ತಿನ್ನಿಸು. ಭಾಳ ದಿನ ಆಗಿದೆ ಅಲ್ವಾ? ನೀನು ಖುಷಿಯಿಂದ ಇರು ಕಂದ. ಖುಷಿಯಿಂದ ಇದ್ದು ನೀನೇನೇ ಸಿಹಿ ಅಡಿಗೆ ಮಾಡಿದರೂ ನಾನು ಅದನ್ನು ಸ್ವೀಕರಿಸುತ್ತೇನೆ. ಹಾಗೆ ಬ್ಯಾಂಕಿನ ವ್ಯವಹಾರವೂ ಸರಳವಾಗಿ ನಡೆದು ಹೋಗುತ್ತದೆ. ಯೋಚನೆ ಮಾಡಬೇಡ. ಅವರು ಯಾವ ಕಾಗದ ಪತ್ರ ಕೇಳಿದ್ದಾರೋ ಅದನ್ನು ಕೊಡು. ಅದರ ಜೊತೆಗೆ ಮನಸ್ಸಿಟ್ಟು ಪೂಜೆ ಮಾಡಿಕೊಡು ಕಂದ. ಅದ್ಭುತವಾದ ಲಾಭಗಳೇ ಇವೆ. ನಿನ್ನ ಸ್ನೇಹಿತರೊಬ್ಬರು ನಿನಗೋಸ್ಕರ ಕಾಯ್ತಾ ಇದ್ದಾರೆ. ನಿನ್ನ ಸ್ವಲ್ಪ ಸಹಾಯ ಮಾಡಬೇಕೆಂದು. ಅವರ ಸಹಾಯ ತಗೋ. ಅವರು ನನ್ನ ಭಕ್ತರೇ. ಒಳ್ಳೆಯದಾಗುತ್ತದೆ. ಇಂದು ಶುಭವೇ.